ಈಗ ನೀವು ಹೇಳ್ದಂಗೆ ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು. ಈಗಾಗಲೇ 36-38 ಡಿಗ್ರಿ ಮುಟ್ಲಿಕ್ಕೆತ್ತದ ಟೆಂಪ್ರೇಚರ್. ಇನ್ನೂ ಬರುವ ದಿನಮಾನದೊಳಗೆ 42-43 ಡಿಗ್ರಿ ತನಕ ಹೋಗೋ ಸಂಭವದ ನಮ್ಮ ಭಾಗದೊಳಗೆ. ಇದರಲ್ಲಿ ಒಂದು ಮುಖ್ಯ ಅಂದರೆ ಡಿಹೈಡ್ರೇಷನ್, ಅಂದ್ರೆ ನೀರಿನ ಅಂಶ ಕಡಿಮೆ ಆಗುವುದು ಏನು ಪ್ರಕಾರ ಆಗ್ತದೆ ಈ ಬೇಸಿಗೆ ಹೀಟ್ದಿಂದ. ಅದು ಬಹಳ ಮುಖ್ಯವಾದ ವಿಷಯ ಈ ಎಲ್ಲದರ ಮೇಲೆ ಪರಿಣಾಮ ಆಗಲಿಕ್ಕೆ. ನಾವು ನೀರಿನ ಅಂಶ ಒಳಗೆ ದೇಹದೊಳಗೆ ಕರೆಕ್ಟ್ ನಾವು ಕಾಯ್ಕೊಳ್ಳಿಲ್ಲ ಅಂತಂದ್ರೆ ರಕ್ತ ಗಟ್ಟಿಯಾಗಿ ಅದರಿಂದ ಈ ಹೃದಯದ ಕಾಯಿಲೆಗಳು ಜಾಸ್ತಿ ಆಗುವ ಸಂಭವ ಇದ್ದೇ ಇರ್ತದೆ. ಯಾಕಂದ್ರೆ ಯಾವಾಗ ರಕ್ತ ಗಟ್ಟಿ ಆಗ್ತದೆ ಅವಾಗ ಅದು ಒಳಗೆ ಕ್ಲಾಟ್ ಆಗೋ ಚಾನ್ಸ್ ಇರ್ತದೆ. ಅಂದರೆ ಒಂದು ಗಂಟಾಗಿ, ರಕ್ತದ ಗಂಟಾಗಿ ಎಲ್ಲಿಯೂ ಹಾರ್ಟ್ನೊಳಗೂ ಬ್ಲಾಕ್ ಆಗ್ಬೋದು, ಮೆದುಳಿನೊಳಗೂ ಬ್ಲಾಕ್ ಆಗ್ಬೋದು. ಅದಕ್ಕೆ ನಾನು ಈ ಎಲ್ಲ ಹಿರಿಯರಿಗೂ ಏನು ಸೂಚನೆ ಮಾಡೋದಂದ್ರೆ, ತಾವು ಬಹಳ ಬಿಸಿಲಿದ್ದಾಗ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗಬಾರದು. ಏನೇ ವಾಕಿಂಗ್, ತಮ್ಮ ದೈನಂದಿನ ವ್ಯಾಯಾಮದ ಚಟುವಟಿಕೆಗಳೇನವ ಅವು ಅರ್ಲಿ ಮಾರ್ನಿಂಗ್ ಅಂದರೆ ಮುಂಜಾನೆ ಅಥವಾ ಸಾಯಂಕಾಲ ಬಿಸಿಲು ಕಡಿಮೆ ಆದ ನಂತರ ಮಾಡೋದು ಒಳ್ಳೆಯದು. ಆಮೇಲೆ ನೀರು ಸಾಕಷ್ಟು ಕುಡಿದು ಹೈಡ್ರೇಷನನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಯಾವುದೂ ತಮ್ಮ ಗುಳಿಗೆಗಳನ್ನು, ಮಾತ್ರೆಗಳನ್ನು ಮಿಸ್ ಮಾಡಬಾರದು. ಸರಿಯಾಗಿ ಡಾಕ್ಟರ್ ಸಲಹೆ ತಗೊಂಡು ತಮ್ಮ ಶುಗರ್ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ಕೊಲೆಸ್ಟ್ರಾಲನ್ನು ಕರೆಕ್ಟ್ ಮೇಂಟೈನ್ ಮಾಡಬೇಕು. ಆಮೇಲೆ ರಕ್ತ ತಿಳುವಾಗುವಂಥ ಗುಳಿಗೆಗಳನ್ನು ಯಾವಾಗಲೂ ಮಿಸ್ ಮಾಡಬಾರ್ದು ಇಂಥ ಪರಿಸ್ಥಿತಿಯಲ್ಲಿ. ಯಾಕಂದರೆ ಎಲ್ಲ ಹೃದಯ ಮತ್ತು ಮೆದುಳಿನ ರೋಗಗಳಿಗೆ ರಕ್ತ ತಿಳುವಾಗುವ ಗುಳಿಗೆಗಳನ್ನ ಆಗಲೇ ಹಾಕಿದ್ದಿರ್ತದೆ. ಅವತ್ತನ್ನು ಯಾವಾಗಲೂ ಮಿಸ್ ಮಾಡಬಾರ್ದು. ಡಿಹೈಡ್ರೇಷನ್ನು ಮತ್ತು ಈ ಮಿಸ್ ಮಾಡುವುದರಿಂದ ಮತ್ತಷ್ಟು ಡಬಲ್ ಇಫೆಕ್ಟ್ ಆಗಲಿಕ್ಕೆ ಶುರುವಾಗ್ತದೆ. ಸೊ ಅದರಿಂದನೇ ಇವೆಲ್ಲ ಈ ಥರ ನಾವು ಮಿಸ್ ಮಾಡಿದ್ರೇ ಹಾರ್ಟ್ ಡಿಸೀಸು ಮತ್ತು ಈ ಪಾರ್ಶ್ವವಾಯು ಇಂಥವೆಲ್ಲ ಹೊಡೆಯೋದು ಸಂಭವ ಈ ದಿನಮಾನದಾಗ ಜಾಸ್ತಿ ಆಗ್ತದೆ.